ಬಂಧುಗಳೇ, ಮಹದೇವಪುರ ಕ್ಷೇತ್ರ ಗರುಡಾಚಾರ ಪಾಳ್ಯ ವಾರ್ಡ್ನಲ್ಲಿ ಸನ್ಮಾನ್ಯ ಸತೀಶ್ ಪಟೇಲ್ರವರ 43ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಪ್ರಯುಕ್ತ ಪಟಾಕಿ ಸಿಡಿಸಿ ಅನ್ನದಾನ ಕಾರ್ಯಕ್ರಮ ಮಾಡಿದರು. ಶ್ರೀ ವಿನಾಯಕ ಗೆಳೆಯರ ಬಳಗ ಸಮಾಜ ಸೇವೆ ಮಾಡುತ್ತಿರುವ ಮಾನ್ಯ ಸತೀಶ್ ಪಟೇಲರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಬಹಳಷ್ಟು ಉತ್ಸಾಹದಿಂದ ಹೇಳಿ ಆಚರಿಸಿದರು. ಇವರ ಹುಟ್ಟುಹಬ್ಬದ ಆಚರಣೆ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನೆರವೇರಲಿ ಎಂದು ಶುಭ ಹಾರೈಸಿದರು. ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಚಿರಕಾಲ ನೀಡಲಿ ಎಂದು ಆ ರೂಪೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಬಂದಿದ್ದ ಮತಬಾಂಧವರು ಸಾರ್ವಜನಿಕರು ಪ್ರಾರ್ಥಿಸಿದರು. ಸನ್ಮಾನ್ಯ ಸತೀಶ್ ಪಟೇಲರು ಉತ್ತಮ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಎಲ್ಲ ಸೇವೆಗಳಿಗಿಂತ ಅನ್ನದಾನ ಉತ್ತಮ ಸೇವೆ ಎಂದು ಭಾವಿಸಿ ಅನ್ನದಾನ ಮಾಡಿದರು. ಸುಮಾರು 100 ಸಾರ್ವಜನಿಕರು ಮತಬಾಂಧವರು ಸ್ವೀಕರಿಸಿದರು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಫಾರ್ವರ್ಡ್ ಮಾಡಿಕೊಳ್ಳಲು ಈ ಮೂಲಕ ವಿನಂತಿ. ಧನ್ಯವಾದಗಳು. ಇವತ್ತು ಈ ದಿನ ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಗರುಡಾಚಾರಪಾಳ್ಯ ವಾರ್ಡ್ ಅಂತ ಒಂದು ಸತೀಶ್ ಪಟೇಲ್ ಅವರ ಒಂದು ಹುಟ್ಟುಹಬ್ಬ ವಿಜೃಂಭಣೆಯಿಂದ ನಮ್ಮೆಲ್ಲ ಯುವಕರು ಸೇರಿ ಸಂಘಟಕರು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಹುಟ್ಟುಹಬ್ಬ ಪ್ರತಿ ವರ್ಷ ನಾವು ಬಿಡದಂಗೆ ಮಾಡ್ತಾ ಇದ್ದೀರಿ. ಕೆಲವೊಮ್ಮೆ ನಾವು ಸಮಾಜ ಸೇವೆಗಳು ಕೂಡ ನಾವು ಮಾಡಿದ್ದೀರಿ. ಈ ಸಲ ಬಡವರಿಗೆ ಅನ್ನದಾನ ಮಾಡೋದಾಗಲಿ ಮತ್ತೊಂದು ನಾವು ಮಾಡ್ತಾ ಇದ್ದೀವಿ. ಸತೀಶ್ ಪಟೇಲ್ ಅವರು ಈ ನಮ್ಮ ವಾರ್ಡ್ಗೆ ಭಾಳಷ್ಟು ಸೇವೆ ಮಾಡಿದ್ದಾರೆ. ಅವ್ರ ಕುಟುಂಬ ಆಗಲಿ ಅವರಾಗಲಿ ನಾವು ಅದನ್ನು ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ. ಈ ಹುಟ್ಟುಹಬ್ಬ ಪ್ರತಿ ವರ್ಷ ಹಿಂಗೆ ನಡೀಲಿ ಅಂತ ಎಲ್ಲ ಯುವಕರು ಸೇರಿ ಮಾಡ್ತಾ ಇದ್ದಾರೆ. ಅವರು ಯಾವತ್ತೂ ಬಯಸಲ್ಲ ಇಂಥ ಹುಟ್ಟುಹಬ್ಬ ನಮಗೆ ಬೇಕು, ನಾವು ಮಾಡಬೇಕು ಅಂತ. ಗೆಳೆಯರು, ನಾವು ಹುಡುಗರು ಪ್ರತಿಯೊಬ್ಬರು ಸೇರಿ ವಿಜೃಂಭಣೆಯಿಂದ ಈ ಹುಟ್ಟುಹಬ್ಬನ ಪ್ರತಿ ವರ್ಷ ಬಿಡ್ದಂಗೆ ಮಾಡ್ತಾರೆ. ಹಲವಾರು ಸೇವೆ ಕಾರ್ಯಕ್ರಮಗಳು, ಕೆಲವೊಮ್ಮೆ ನಾವು ರಕ್ತದಾನವೂ ಮಾಡಿದ್ದೀರಿ, ಎಲ್ಲ ಮಾಡಿದ್ದೀರಿ. ಮುಂಬರೋ ವರ್ಷಗಳಲ್ಲಿ ಅವ್ರಿಗೆ ಪಕ್ಷದಿಂದ BJP ಪಕ್ಷದಿಂದ ಉನ್ನತ ಸ್ಥಾನ ಕೊಟ್ಟು ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಅಲಂಕರಿಸಿ ಅವರು ಈ ನಮ್ಮ ವಾರ್ಡ್ಗೆ ಇನ್ನೂ ಅವರು ಸೇವೆ ಮಾಡಬೇಕಂತ, ವಾರ್ಡೇ ಅಲ್ಲ ಮಹದೇವಪುರ ಕ್ಷೇತ್ರಕ್ಕೂ ಅವರು ದೊಡ್ಡ ಒಂದು ಸೇವೆ ಬೇಕು ಅಂತ ನಾವು ಕಳಕಳಿಯಿಂದ ನಾವು ಪ್ರಾರ್ಥನೆ ಮಾಡ್ತೀವಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸತೀಶ್ ಪಟೇಲ್ ಅವರೇ, ನಿಮ್ಮ ಈ ಸೇವೆ ಸದಾ ಮುಂದುವರೆಯಲಿ. ತಮ್ಮ ಹೆಸರು ಹೇಳಿ. ಲಕ್ಷ್ಮೀಸಾಗರ ವಿನಾಯಕ ಗೆಳೆಯರ ಬಳಗದಿಂದ ಪಟೇಲ್ ಸತೀಶ್ ಅವರ ಅಭಿಮಾನಿಗಳು.